ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇವತ್ತಿಂದ ಅಲ್ಲ, ನಿನ್ನೆಯಿಂದನೇ ಒಂದು ಸ್ವಲ್ಪ ನನಗೆ ಕಂಪ್ಲೀಟ್ ಕಿಚನ್ ವಿಚಾರದಲ್ಲಿ ರೆಸ್ಟ್ ಸಿಗ್ತಾ ಇದೆ. ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ನಾನು ಬೇರೆ ಯಾವ ವಿಚಾರದಲ್ಲಿ ರೆಸ್ಟ್ ಸಿಗೋತ್ತೋ ಬಿಡೋತ್ತೋ ಮ್ಯಾಟರ್ ಆಗಲ್ಲ ನನಗೆ. ಸ್ಪೆಷಲಿ ಕಿಚನ್ನಿಂದ ಯಾರಾದರೂ ಬಂದು ರಿಲೀಸ್ ಮಾಡಿಬಿಟ್ರೆ ನನ್ನನ್ನು ಸ್ವಲ್ಪ ಸಿಕ್ಕದಂಗೆ ಆಗುತ್ತೆ ನನಗೆ. ನೆನ್ನೆ ಎಲ್ಲ ಏನು ಅಷ್ಟು ಕುಕ್ ಮಾಡೋದಿರಲಿಲ್ಲ. ಇವತ್ತು ನಮ್ಮಮ್ಮ ಫುಲ್ ಟೇಕ್ ಓವರ್ ಮಾಡಿದ್ದಾರೆ ಕಿಚನ್ನು. ಐ ಆಮ್ ವೆರಿ ಹ್ಯಾಪಿ. ಗುಡ್ ಮಾರ್ನಿಂಗ್ ಕಣಮ್ಮ. ಏನು ಸ್ಪೆಷಲ್ ಇವತ್ತು? ರಾಗಿ ದೋಸೆ, ಬೆಂಡೆಕಾಯಿ ಗೊಜ್ಜು. ಅದು ಅನ್ನಕ್ಕೂ ಸಾಂಬಾರ್ಗೂ ಅದೇ ಅಲ್ವಾ? ಮುದ್ದೆಗೂ ಅದೇ. ಸೊ ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ದಾರೆ. ನಮ್ಮಮ್ಮ ಸಖತ್ತಾಗಿ ಮಾಡ್ತಾರೆ ಬೆಂಡೆಕಾಯಿ ಗೊಜ್ಜು. ತಡಿ, ಅದು ನಾನು ಹಾಕ್ಕೊಡ್ತೀನಿ. ಅದು ಬಿಚ್ಚೋದಿಲ್ಲ. ಇದ್ರೆ ವೆರೈಟಿ ಸಿಗುತ್ತೆ ನಮಗೆ. ಇವತ್ತು ಮಿಕ್ಸ್ಡು ಏನಮ್ಮ ರಾಗಿ ಅಕ್ಕಿ ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕ್ತಾವ್ರೆ. ಇದಕ್ಕೆ ಬಿಸಿ ಬಿಸಿ ಬೆಂಡೆಕಾಯಿ ಹುಳಿ ಮಿಕ್ಸ್ ಹೊಡೆದ್ರೆ ಸರಿ ಹೋಗತ್ತಾ ಅಂತ. ನನಗೆ ಅಕ್ಕಿ ರೊಟ್ಟಿ ಮಾಡಿಸ್ಕೊಂಡು ತಿನ್ನಬೇಕು ಅಂತ ಆಸೆ ಇತ್ತು. ಬಟ್ ನನ್ನ ಹತ್ರ ಅದು ರೊಟ್ಟಿ ಹಾಕೋ ಹಂಚಿಲ್ಲ. ಹಂಗಾಗಿ ಇಲ್ಲ. ಅಮ್ಮ ಅದ್ರಲ್ಲಿ ಆಗಲ್ಲ ಅಲ್ವೇನಮ್ಮ? ನನಗೂ ಗೊತ್ತಿಲ್ಲ. ಅದು ದೋಸೆ ಅಂತ ಕೊಟ್ಟವನೆ, ರೊಟ್ಟಿ ಅಂತೆಲ್ಲ ಏನು ಕೊಟ್ಟಿಲ್ಲ ಅವನು. ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ಒಂದು ರೊಟ್ಟಿ ಹಂಚಿ ತಂದು ಇಟ್ಕೋಬೇಕು ನಾನು. ಏನು ಸಾಹೇಬ್ರೆ? ಐತೆ ಅದು ಕೆಳಗಡೆ. ಅದ್ರಲ್ಲಿ ಹಾಕಮ್ಮ ಅಂದೆ. ಅಯ್ಯೋ ತೂಕ ಕಣೆ ಅಂದ್ಬಿಟ್ಟು ಇದನ್ನೇ ತಗೊಂಡ್ರು. ಚಿಕ್ಕದು ಬೇಡ ಅಂತಾನೆ ದೊಡ್ಡದು ತಗೊಂಡಿರೋದು. ದೋಸೆ ಹಾಕ್ದಾಗ ದೊಡ್ಡದಾಗ ಹಾಕಬೇಕು ದೋಸೆನ ಅಂತ. ಏನಂದೆ? ಬರೀ ವಾಯ್ಸ್ ರೆಕಾರ್ಡ್ ಆಗಿದೆ, ಎಕ್ಸ್ಪ್ರೆಷನ್ ರೆಕಾರ್ಡ್ ಆಗಿಲ್ಲ. ಕೊಬ್ಬು ಜಾಸ್ತಿ. ಮೊದಲೆಲ್ಲ ಎಷ್ಟು ದೋಸೆ ಮಾಡ್ತಾ ಇದೆ ಗೊತ್ತಾ ನಾನು. ದೋಸೆ ಮಾಡಿ ಮಾಡಿ ಒಂದು ಕಾಲದಲ್ಲಿ ಹೇಳಿದ್ರು, ನೀನು ದೋಸೆ ಮಾಡೋದು ಬಿಟ್ಬಿಡಮ್ಮ, ಸಾಕಾಗಿದೆ ನನಗೆ ದೋಸೆ ತಿಂದು. ಅದಕ್ಕೆ ಅವಾಗ ಬಿಟ್ಟು ಇನ್ನೂ ಮಾಡ್ತಾ ಇಲ್ಲ. ಎಷ್ಟೋ ಸರಿ ನಮ್ಕೊಂಡಲ್ಲೆಲ್ಲ ಬೆಳಗ್ಗೆ ಕೊಬ್ಬು ಜಾಸ್ತಿ. ನಮ್ಮದು ತಿಂಡಿ ರೆಡಿ ಆಯಿತು, ಹೋಗಿ ತಿನ್ನಬೇಕು. ಲೇಟಾಗಿ ಹೋಗಿದೆ ಆ್ಯಕ್ಚುಲಾಗಿ. ಒಂದು ಹಾಫ್ ಅನ್ ಅವರ್ ಆ ಕಡೆ ಈ ಕಡೆ ಆಗೋಗ್ಬಿಟ್ಟಿದೆ ಇವತ್ತು. ನಮ್ಮಮ್ಮಗೆ ಇನ್ನೂ ನನ್ನ ಕಿಚನ್ ಹೊಸ್ದಲ್ವಾ, ತಡ್ಕಾಡ್ತಾರೆ ಅದೆಲ್ಲಿದೆ ಇದೆಲ್ಲಿದೆ ಅಂತ. ಸೊ ನಿಂತ್ಕೊಂಡು ಹೇಳ್ಕೊಡ್ತಾ ಇದೆ. ಯಾಕಪ್ಪ ನಾನೇನೋ ತಗೊಳ್ಳೋಣ ಅಂತ ರೂಮ್ ಒಳಗಡೆ ಹೋಗ್ತಾ ಇರೋ ಲಾಕ್ ಮಾಡ್ಕೊಂಡ್ರು. ಇವಾಗ ತಿಂಡಿ ಎಲ್ಲ ಆಯಿತು, ಕೂತಿದ್ವಿ. ಇವಾಗ ಬಂದು ನೋಡ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಫಿಲ್ಟ್ರಲ್ಲಿ ನೀರೇ ಬಂದಿಲ್ಲ. ಇಷ್ಟಿದೆ, ಫುಲ್ ಫಿಲ್ಟ್ರ್ ನೀರು ಖಾಲಿಯಾಗಿ ಹೋಗಿದೆ. ಇಲ್ಲಿ ಡೈಲಿ ಯೂಸೇಜ್ ನೀರು ಬರಲ್ಲ ಫಿಲ್ಟ್ರಿಗೆ, ಸಪ್ರೇಟ್ ನೀರು ಬರೋದು. ಅದು ಯಾವ ವಾಟರ್ ಅಂತ ಗೊತ್ತಿಲ್ಲ. ಮೇ ಬಿ ಡೈರೆಕ್ಟ್ ಬೋರ್ ವಾಟರ ಏನೋ ಗೊತ್ತಿಲ್ಲ. ಇದು ಯಾವಾಗಲೂ ಸೆಕೆಂಡ್ ಟೈಮ್ ಈ ಥರ ಆಗ್ತಾ ಇರೋದು. ಲಾಸ್ಟ್ ಟೈಮ್ ಅವರು ಕ್ಲೀನ್ ಮಾಡಿಸ್ತಾ ಇದ್ರು, ಅವಾಗ ಹೇಳಿದ್ರು ನೀರು ಬರಲ್ಲ ಫಿಲ್ಟ್ರಿಗೆ ಅಂತ. ಬಟ್ ಇವತ್ತು ಯಾಕೆ ಬಂದಿಲ್ವೋ ಏನೋ ಗೊತ್ತಿಲ್ಲ. ಏನಪ್ಪ ಅದು ಡ್ರಿಂಕಿಂಗ್ ವಾಟರ್ ಫಿಲ್ಟ್ರಿಗೆ ಅದು ವಾಟರ್ ಸಪ್ಲೈ ಆಗ್ತಾ ಇಲ್ಲ. ಟ್ಯಾಂಕ್ ನೀರು ಬರಲ್ಲ ಅದಕ್ಕೆ ಸಪ್ರೇಟ್ ನೀರಂತೆ ಬರೋದು. ಅದು ಯಾವ ನೀರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಡೈರೆಕ್ಟ್ ವಾಟರ್ ಮೇಡಮ್ ಅದು ಅಂದಿದ್ರು ಅವರು. ಏನೋ ಗೊತ್ತಿಲ್ಲ. ಸೊ ಇವಾಗ ಸದ್ಯದ ಮಟ್ಟಿಗೆ ನಮಗೆ ನಿದ್ದೆ ಬರ್ತಾ ಇದೆ. ಮೊನ್ನೆ ನಾವಪ್ಪ ಹಳಸಿನಣ್ಣು ತಂದಿದ್ರಲ್ಲ, ಅದು ಮನು ಫಸ್ಟ್ ಟೈಮ್ ಇದು ಹಳಸಿನಣ್ಣು ಸೀಡ್ ಬಾಯ್ಲ್ ಮಾಡಿಸ್ಕೊಂಡಿದ್ರು. ಹೆಂಗಿತ್ತು ಮನು? ಇದು ಚೆನ್ನಾಗಿದೆಯಾ? ತಿಂತ ಬಾಯ್ಲ್ ಮಾಡಿ ಕೊಟ್ಟಿದೆ ಅವ್ರಿಗೆ ಸಂಜೆ ತನಕ ಸ್ನ್ಯಾಕ್ಸ್ ಅದು. ಸೊ ತಿನ್ಕೊಂಡು ಕೂತಿದ್ದಾರೆ. ಇವಾಗ ಏನಿಲ್ಲ, ನಾನು ನಮ್ಮಮ್ಮ ಇಬ್ಬರು ಹೋಗ್ಬಿಟ್ಟು ಮಲ್ಕತ್ಯಾ ಕುಡ್ಕತ್ಯಮ್ಮ, ಮಲ್ಕತ್ಯಾ ಬಾ ಮಲ್ಕೊ. ಡೋರೆಲ್ಲ ಹಾಕೊಂಡು ಒಳ್ಳೆ ಗಾಳಿ ಹೆಂಗೆ ಬೀಸ್ತಾ ಇದೆ ಇವಾಗ ಅಂದರೆ ಆಷಾಢದಲ್ಲಿ ಬೀಸ್ದಂಗೆ ನೆನ್ನೆಯಿಂದನೂ ಬರೋ ಅಂತ ಬೀಸತ್ತೆ ಗಾಳಿ. ಜೂನ್ ಜುಲೈ ಟೈಮಲ್ಲಿ ಹಿಂಗೆ ಬೀಸೋದು. ಒಂಥರ ಸಮ್ಮರಲ್ಲಿ ಈ ಥರ ಗಾಳಿ ಬೀಸರು ಚೆನ್ನಾಗಿರತ್ತೆ, ತಣ್ಣಗಾಗತ್ತೆ. ಫ್ಯಾನ್ ಅವಶ್ಯಕತೆ ಬೀಳಲ್ಲ ಜಾಸ್ತಿ. ಅವಾಗ ಮಲಗಿದ್ದು ಅದೆಷ್ಟು ಮಲ್ಕೊಂಡಿದ್ದು. ನಮ್ಮಮ್ಮ ಇಲ್ಲೂ ಕುತ್ಕೊಂಡು ಕುಡಿಸ್ತಾ ಅವ್ರೆ ಪಾಪ. ನಮ್ಮಮ್ಮಂಗೆ ಇಲ್ಲಿಗೆ ಬಂದರೆ ಬೋರ್ ಹೊಡಿಯುತ್ತೆ. ನಾವು ಟಿ ವಿ ಇಟ್ಕೊಂಡಿಲ್ಲ, ಯಾಕಂದರೆ ನಾವು ಟಿ ವಿ ನೋಡೋದೇ ಇಲ್ಲ. ನಾವಿಬ್ಬರ ಅವಶ್ಯಕತೆ ಇಲ್ಲ ನಮಗೆ, ಹಂಗಾಗಿ ಇಟ್ಕೊಂಡಿಲ್ಲ, ವೇಸ್ಟ್ ಅಂತ. ಏನು ಮಮ್ಮಿ, ಬೋರ್ ಹೊಡಿತಾಯ್ತಾ ಫುಲ್ಲು? ತಗೋ ಇದು ಹೋಗ್ಲಿ, ಇಟ್ಕೊಂಡು ಮಾತಾಡು. ನಮ್ಮಮ್ಮ ಜೋರಾಗಿ ಮಾತಾಡಲ್ಲ, ಮುಗಲೇ ಮಾತಾಡ್ತಾರೆ. ಅದಕ್ಕೆ ಮೈಕ್ ಕೊಡ್ತಾ ಇದ್ದೀನಿ. ಎಲ್ಲ ಇಟ್ಕೋಬೇಕಿದ? ಎಲ್ಲಾದರೂ ಇಟ್ಕೋ. ಇಲ್ಲೇ ಇಟ್ಕೋ, ಸುಮ್ಮನೆ ಹಿಂಗೇನೆ ಸಾಕು. ಹಿಂಗೆ ಒಡ್ನಲ್ಲಿ ಬರಬೇಕು ವಾಯ್ಸು.
ಸರಿ. ಬೋರ್ ಆಯ್ತಾಯ್ತಾ? ಬೋರ್ ಹೊಡಿತದ. ಅಲ್ಲಿ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂತ ಇದಲ್ಲ, ಅದಕ್ಕೆ ಇಲ್ಲಿ ಕಂಪ್ಲೀಟ್ ರೆಸ್ಟು. ಮೂಗಿಯಾಗಿ ಹೋಯ್ತಾರೆ ಇಲ್ಲಿದ್ರೆ. ಮೂಗಿಯಾಗೋಯ್ತಾರೆ. ಯಾಕೆ ಯಾರು ಇಲ್ಲ ಮಾತಾಡೋಕ್ಕೆ ಅಂತ. ಮಾತಾಡ್ತಾ ಇದೆಯಲ್ಲಮ್ಮ ನನ್ನ ಜೊತೆ ಮಾತಾಡ್ತಾ ಇದೆಯಾ ಅಷ್ಟೇ. ಇನ್ನು ಮನು ಮೊನ್ನೆಯಿಂದನೂ ಸಿಕ್ಕಾಬಟ್ಟೆ ಬ್ಯುಸಿಯಾಗಿ ಹೋಗೋರು. ಅವ್ರು ನನಗೆ ಸಿಗ್ತಾ ಇಲ್ಲ ಕೈಗೆ ಮಾತಾಡೋಕ್ಕೆ. ಈ ಟೈಮಲ್ಲಿ ನಮ್ಮ ಅಮ್ಮ ನನಗೆ ಸಿಕ್ಕಿರೋದು ಒಳ್ಳೇದಾಯ್ತು. ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ದೀನಿ. ಯಾರೂ ನಮ್ಮ ಅಮ್ಮಂಗೆ ಬೋರ್ ಹೊಡಿತಾ ಇದೆ. ಅಲ್ಲಿದ್ರೆ ನಮ್ಮ ಅಪ್ಪ ನಮ್ಮ ಅಕ್ಕ ಎಲ್ಲ ಇರ್ತಾರೆ. ಎಷ್ಟು ದಿನಕ್ಕೊಂದು 4 ದಿನ ಕಳಿಯುತ್ತೋ ಅಂತ ಇದೆಯಾ? ನಾವು ಅಮ್ಮ ಬೆಂಗಳೂರಿಗೆ ಬಂದಿರೋದು, ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಹೇಳ್ತಾ ಇದ್ನಲ್ಲ, ನಮ್ಮ ಅಮ್ಮನ ಕಾಲು ಫುಲ್ಲು ಸ್ವೆಲ್ಲಿಂಗ್ ಬಂದಿದೆ ಅಂತ. ಅದು ಪಾದದಲ್ಲಿ ಟ್ರಿಪ್ ಹೋಗಿದಾಗ ಎಲ್ಲೋ ಓಡಾಡ್ತಾ ಕಲ್ಲು ತುಳ್ದಿದ್ದಾರಂತೆ. ಕಲ್ಲಮ್ಮ ತುಳ್ದಿದ್ದು ನೀನು? ಕಲ್ಲೇ ಒತ್ತಿರೋದು. ಕಲ್ಲು ಒತ್ತಿರೋದಾ? ಕಲ್ಲೇನೋ ಒತ್ತು ಅದು ಒಂದು ಸ್ವಲ್ಪ ಜಾಸ್ತಿ ಈ ಫೀಟಲ್ಲಿ ಒಂದಿಷ್ಟು ದಪ್ಪ ಊದ್ಕೊಂಡಂಗಾಗಿ ಅದು ಅವ್ರಿಗೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಅದನ್ನ ಓಪನ್ ಮಾಡಿ ಅನಸ್ತೇಶ ಕೊಟ್ಟು ಓಪನ್ ಮಾಡಿ ಅದೇನೋ ಒಳಗಡೆಯಿಂದ ತೆಗೆದ್ರಂತಪ್ಪ. ಇಷ್ಟು ಉದ್ದ ತುಂಬ ಏನೋ ಹಾರ್ಡ್ ಆಗಿತ್ತಂತೆ. ಏನಮ್ಮ ಅದು? ಏನದು ಚರ್ಮನೆ ಕಣೆ. ಹೌದಾ? ಒಳಗಡೆ ಅಷ್ಟು ಹಂಗಾಗಿತ್ತ? ಅದೇನು ಅಂತ ನಮಗೂ ಕರೆಕ್ಟಾಗಿ ಗೊತ್ತು, ನಮ್ಮ ಅಪ್ಪಂಗೆ ಗೊತ್ತು ಕರೆಕ್ಟಾಗಿ. ಅವ್ರು ಹೇಳಿದ್ರು ನಂಗೆ ಅರ್ಥ ಆಗಿಲ್ಲ. ಅಷ್ಟು ಸ್ಟಿಚಸ್ ಹಾಕಿದ್ದಾರೆ ಇಲ್ಲಿ ಹಿಂಗೆ ಪಾಪ. ಅದಕ್ಕೆ ರೆಸ್ಟಲ್ಲಿ ಇರಲಿ ಅಂತ ಕರೆಸ್ಕೊಂಡಿದ್ದೀನಿ. ಅಲ್ಲಿ ಊರಲ್ಲಿದ್ದರೆ ರೆಸ್ಟ್ ಮಾಡೋಕ್ಕಾಗಲ್ಲ ಅಮ್ಮಂಗೆ. ಹಂಗಾಗಿ ಇಲ್ಲಿಗೆ ಬಾ, ಒಂದು ವಾರ ಆರಾಮಾಗಿ ರೆಸ್ಟ್ ತೊಗೊಂಡು ಹೋಗು ಅಂತ ಕರ್ಸ್ಕೊಂಡಿದ್ದೀನಿ. ಜೊತೆಗೆ ಹಾಸ್ಪಿಟ್ಲಿಗೂ ತೋರಿಸ್ಬೇಕು, ಅದು ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕು. ಥರ್ಸ್ಡೇಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಹಂಗಾಗಿ ಥರ್ಸ್ಡೇ ಅದು ಚೆಕಪ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನೋಡ್ಬೇಕು. ಅವ್ರಿಗೆ ಯಾವಾಗ ಬೋರ್ ಹೊಡಿಯತ್ತೆ ಅವಾಗ ಹೋಗ್ತಾರೆ ಅನ್ನೋಕೆ. ಅವ್ರಿಗೆ ಆಲ್ರೆಡಿ ಬೋರ್ ಆಗೋಗಿದೆ. ಎಷ್ಟೊತ್ತಿಗೆ ಒಂದು ಶುಕ್ರವಾರ ಶನಿವಾರ ಬರತ್ತಪ್ಪ ಅನ್ಸ್ಬಿಟ್ಟೈತೆ ಪಾಪ. ಮಲ್ಕೊಂಡು ಕಂಪ್ನಿಗೆ ಬೇರೆ ನಾವಿದ್ದೀವ ನಿದ್ದೆ ಹೊಡಿಯೋಕ್ಕೆ. ನಮ್ಮನ್ನು ಕೇಳಬೇಕಾ? ಅದು ನಂದು ಫೇವ್ರೇಟ್ ಕೆಲಸ ಅಂದರೆ ಅದೊಂದೇ ನೋಡಿ, ಮಲ್ಕೊಂಡು ನಿದ್ದೆ ಹೊಡಿಯೋದು. ಕಂಪ್ನಿಗೆ ಬೇರೆ ಸಿಕ್ಬಿಟ್ಟಿದ್ದೀನಿ. ನಾವಪ್ಪ ಅದನ್ನೇ ಹೇಳ್ತಾ ಇದ್ರು, ಮಲ್ಕೊಂಡು ನಿದ್ದೆ ಹೊಡಿ ಸರಿಯಾಗಿ ಸಿಕ್ಕವಳೆ ನಿನ್ನ ಮಗಳು ಜೊತೆಗೆ ಅಂತ. ಏನಪ್ಪ ರಜಾ, ಏನು ಮಾಡ್ತಾ ಇದೀಯಾ? ಕೇಳ್ದೆ ಅಮ್ಮಂಗೆ ಬೋರ್ ಹೊಡಿತಾಯ್ತಂತೆ, ಮಾತುಗಳೇ ಮರ್ತೋಯ್ತಾವಂತೆ, ಯಾರೂ ಇಲ್ವಂತೆ ಮಾತಾಡಕ್ಕೆ. ಅದಕ್ಕೆ ಏನಂತೆ ಅಲ್ಲಿ ಆಚೆ ಹೋದ್ರೆ ಪೊನ್ನಪ್ಪ ಸಿಗ್ತಾರೆ. ಅವ್ರ ಹತ್ರ ಏನು ಮಾತಾಡ್ತಾರಮ್ಮ? ಅವ್ರು ಏನೇನೋ ಹೇಳ್ತಿರ್ತಾರೆ, ಸುಮ್ಮನೆ ಕೇಳಿಸ್ಕೊಂತ ಇರ್ಬೇಕು. ಅಲ್ಲ ಅದು ಕೇಳಿಸ್ಕೊಳ್ಳೋದು ಮರ್ತೋಗ್ಬಿಡತ್ತ ಮೇಲೆ. ಹಂಗೆ ಪೊನ್ನಪ್ಪ ಅಂಕಲ್ ಪೇರು ನಮಗೆ ಸೂಟ್ ಆಗತ್ತೆ ಚೆನ್ನಾಗಿ. ನಮ್ಮಮ್ಮ ಮೊದಲೇ ಮಾತು ಕಮ್ಮಿ. ಮತ್ತೆ ಇನ್ನೇನು ಮಾತಾಡ್ತಾರೆ? ನೀನು ಬೇರೆ ಬ್ಯುಸಿ ಆಗ್ಬಿಟ್ಟಿದ್ಯಾ, ಏನು ಮಾತಾಡಿಸ್ತಾ ಇಲ್ಲ. ಏನು ಮಾತಾಡಬೇಕು? ಎಲ್ಲ ಹೋಗಿ ಕರ್ಕೊಂಡೋಗಿ ಔಟಿಂಗ್ ಕರ್ಕೊಂಡೋಗಿ ಬಾ ಹೋಗು. ಆ ಸೀನ್ ಎಲ್ಲ ಇಲ್ವೇ ಇಲ್ಲ. ಏಕೆ? ನನಗೆ ಹಿಂಗಿರೋದೇ ಇಷ್ಟ. ಸೈಲೆಂಟಾಗಿ ಯಾರು ಇಲ್ದಂಗೆ ಆ ಗೋಡೆ ಮಧ್ಯೆ ಕೂತ್ಕೊಳ್ಳೋದು ತುಂಬ ಖುಷಿ. ನಮ್ಮ ಅಮ್ಮ ನಿನಗಿನ್ನ ಡಬ್ಬಲ್ ಅವರು. ನಮ್ಮಮ್ಮ ಸ್ವಲ್ಪ ಇವ್ರದೇ ಕ್ಯಾರೆಕ್ಟರ್. ಕ್ರೌಡ್ ಒಳಗಡೆ ಹೋಗಕ್ಕೆ ಇಷ್ಟಪಡಲ್ಲ, ಜಾಸ್ತಿ ಹೊರಗಡೆಗೆ ಎಲ್ಲೂ ಹೋಗಿ ಸುತ್ತಕ್ಕಂತೂ ಮೊದಲೇ ಇಷ್ಟಪಡಲ್ಲ. ಅವ್ರಿಗೇನಪ್ಪ ಅಂದರೆ TV ಒಂದು ಇರಬೇಕಿತ್ತು, ಅದೊಂದೇ ಇವಾಗ ಮಿಸ್ಸಿಂಗ್ ಫ್ಯಾಕ್ಟರ್ ಅವರಿಗೆ. ಅದಿದ್ದಿದ್ರೆ ಆರಾಮಾಗಿ ನೋಡ್ಕೊಂಡು ಸೀರಿಯಲ್ಗಳನ್ನೆಲ್ಲ ಉಲ್ಟಾದಿಂದ ಸೀದಾ ಉಲ್ಟಾ ನೋಡ್ಕೊಂಡು ಕೂತಿರೋದು ಅಲ್ವೇನಮ್ಮ? ಟಿವಿನೂ ನೋಡಲ್ಲ, ಅದನ್ನು ನೋಡ್ತೀನಿ ನಿದ್ದೆ ಬರ್ತದೆ. ಟಿವಿನೂ ನೋಡಲ್ಲ, ಆಚೆ ಓಡಾಡ್ಕೊಂಡು ನಮ್ಮ ಮನೆ ಹತ್ರ ಇರ್ತೀವಿ. ಅಲ್ಲಿ ಊರಲ್ಲಿ ತೋಟ ಇದೆಯಲ್ಲ, ತೋಟಕ್ಕೇನು ಹೋಗಲ್ಲ ನಾವಮ್ಮ, ಸುಮ್ಮನೆ ಹಂಗೆ. ಇನ್ನು ನಮ್ಮ ಅಪ್ಪ ಅಂತೂ ಓಡಾಡಿಸ್ತಾನೆ ಇರ್ತಾರೆ ನಾವಮ್ಮನ. ರಾಜು ಅದು ಕೊಡು, ರಾಜು ಇದು ಕೊಡು ಅಂತ. ಅದರಲ್ಲೇ ಟೈಮ್ ಹೋಗ್ಬಿಟ್ಟಿರುತ್ತೆ ನಾವಮ್ಮನ. ಓಡಾಡ್ಕೊಂಡೇನೆ ಜಗಳ ಆಡ್ಕೊಂಡಿರ್ತೀವಿ. ನಾನು ಹೇಳಿದ್ರೆ ನಾವಮ್ಮ ಎಲ್ಲಿ ನನಗೆ ಬೈತಾರೋ ಅನ್ಕತ್ತಿದೆ, ಅವ್ರ ಬಾಯಲ್ಲೇ ಬಂದ್ಬಿಡ್ತು ನೋಡಿ ಸದ್ಯ. ದಿನಕ್ಕೊಂದು 50 ಸರಿ ಜಗಳ ಆಡ್ಕೊಂಡು ಟೈಮ್ ಪಾಸ್ ಆಗೋಗುತ್ತೆ. ಸೀರಿಯಸ್ ಜಗಳ ಅಲ್ಲ, ಸುಮ್ಮನೆ ಜಗಳ ಅಂದರೆ ಜಗಳನ್ನೇ. ಅದು ನೀವು ಸೀರಿಯಸ್ ಆಗಿ ಆಡ್ತಿರೋ, ಜುಟ್ಟು ಹಿಡ್ಕೊಂಡು ಹೊಡೆದಾಡ್ತಿರೋ, ಸುಮ್ಮನೆ ಆಡ್ತಿರೋ, ಒಟ್ನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕನೂ ಜಗಳ ಆಡ್ತಾನೆ. ಏನಮ್ಮ? ಕಾಮಿಡಿ ಜಗಳ ಅಂತ. ಕಾಮಿಡಿ ಜಗಳಗಳು ನೋಡಿ, ಕಾಮಿಡಿ ಜಗಳಗಳಂತೆ. ಕೇಳೋರ್ ಕಿವಿ ನಮ್ಮವು ಗಟ್ಟಿಯಾಗಿರ್ಬೇಕಷ್ಟೆ. 2 hours later. ಬಾಯ್. ನೀನು ತರ್ತೀಯ? ತಂದ್ರೆ ಹಾಲು ತೊಗೊಂಡು ಬಾ ಅಷ್ಟೆ. ಮೊಸರು ತಂದೆ ಅಲ್ವಾ? ತಂದರೆ ಹಾಲು, ಇನ್ನೇನು ಬೇಡ. ಮಂಡೇ ಅಲ್ವಾ, ಆ್ಯಸ್ ಯೂಶ್ವಲ್ ಮನು ಟೆಂಪಲ್ಗೆ ಹೋದ್ರು. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ, ಲೇಟಾಗಿದ್ರು. ಹಾಗಾಗಿ ಬಿಸಿಲು ಬೇರೆ ಅಲ್ವಾ, ಸಂಜೆ ಹೋಗ್ತಾರೆ. ಸಂಜೆ ಹೋಗಿ ಟೆಂಪಲಿಗೆ ಒಂದು ರೌಂಡ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಮನೆಗೆ ಬರ್ತಾರೆ. ಅದು ಅವ್ರ ಪ್ಲ್ಯಾನ್. ಬೆಳಗ್ಗೆ ಹೋದರೆ ಆಗಲ್ಲ, ಜಸ್ಟ್ ಟೆಂಪಲ್ಗೆ ಹೋಗಿ ಮನೆಗೆ ಬರಬೇಕು ಅನ್ನೋ ರೀಸನ್ನಿಗೆ ನಾವು ಈಗ ಡೋರ್ ಲಾಕ್ ಮಾಡಿಕೊಂಡು ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ಕಂಟಿನ್ಯೂ ಮಾಡೋದು. ಸೊ ಮಂಡೇ ವೈಬು ಗೊತ್ತಲ್ಲ, ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿ ಬರ್ತಿದ್ದಂಗೆ ಬಿಲ್ಪತ್ರ ತೊಗೋಬೇಕು. ಸೊ
ತಗೊಳ್ಳಿ. ಈ ಬಿಲ್ಪತ್ರೆ ಬೆಳಗ್ಗೆ ತಂದಿಟ್ಟಿರ್ತಾರಲ್ಲ, ಏನಂದರೆ ಒಣಗೋಗ್ಬಿಟ್ಟಿರ್ತವೆ. ಇದು ಓಕೆ ಅದೇ. ಇದು ಒಂದು 10 ರೂಪಾಯಿ ಇದ್ರೆ ಕೊಡಿ. ಸೊ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿಂದ ಏನು ಪೂಜೆ ಮಾಡಿಸ್ಕೊಂಡು ನೋಡೋಣ. ಆದರೆ ಏರಿಯಾದಲ್ಲಿ ಫ್ರೆಂಡ್ಸ್ ಸಿಗ್ತವೆ. ಯಾಕಂದರೆ 2 ದಿನ ಬಂದಿದ್ದೀನಿ, ರೆಗ್ಯುಲರಾಗಿ ಮೀಟ್ ಮಾಡ್ಕೊಂಡು ಹೋಗಿದ್ದೀನಿ. ಇವತ್ತು ನೆಸೆಸಿಟಿ ಇಲ್ಲ, ನೋಡೋಣ. ಆಯಿತು, ದೇವಸ್ಥಾನದ ಪೂಜೆ ಗೀಜೆಲ್ಲ ಆಯಿತು, ಚೆನ್ನಾಗಾಯಿತು. ಯಾರೂ ಇರಲಿಲ್ಲ, ಖಾಲಿ ಇತ್ತು. ಅದರಿಂದ ನಂದು ಬೇಗನೆ ಆಗೋದು. ಅಲ್ಲೇನೋ ಏನಂತಾರೆ, ಚಿಕ್ಕ ಮಗು ಕೈನಲ್ಲಿ ಕರಗ ಟೈಪ್ ಎತ್ತಿಸಿದ್ದಾರೆ, ಅದರದ್ದು ತಮಟೆ ಹೊಡಿತಾ ಇದ್ದಾರೆ. ಫುಲ್ ಜೋರಾಗಿ ಶಬ್ದ ಬರ್ತದೆ. ಆ ಜಾಗದಲ್ಲಿ ಹೋದ್ರು ಒಳಗೆ. ಅಲ್ಲೊಂದು ದೇವರಿದೆ, ಹೆಣ್ಣು ದೇವರು, ಅಲ್ಲಿಗೆ ಹೋಗಿದ್ದಾರೆ. ಓಕೆ, ಈಗ ಏರಿಯಾಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅಷ್ಟೇ ಕೆಲಸ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.